ಹಲೋ ಎವ್ರಿವನ್, CME 1 ಮಾಡೆಲ್ ಕ್ವಶನ್ ಪೇಪರ್ 1 ಈ ಒಂದು ಸೆಷನಲ್ಲಿ ಸಾಲ್ವ್ ಮಾಡ್ತಾ ಬರ್ತೀನಿ. ಸೊ ಇದರಲ್ಲಿ ನೋಡ್ಬೋದು ಕ್ವಶನ್ಸ್ ಆರ್ ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್, ಕಾಂಪ್ಲಿಕೇಶನ್ ಇರಲ್ಲ. ನೀವೇನೇನು ಓದಿದಿರೋ ಅದನ್ನು ಜಸ್ಟ್ ಪ್ರೆಸೆಂಟ್ ಮಾಡ್ತಾ ಬರೋದಷ್ಟೇ. ಸೊ ಲೆಟ್ ಅಸ್ ಟೇಕ್ ಅಪ್ ಪಾರ್ಟ್ ಎ ಫಸ್ಟ್. ನಿಮಗೆಲ್ಲ ಗೊತ್ತಿರೋ ಥರ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್. ಅಂದರೆ ನೀವು ಫಸ್ಟ್ ಏನು ಬರೆದಿರ್ತಿರೋ ಆನ್ಸರು, ಒಂದನೇ ಕ್ವಶನ್ಗೆ ಯಾವ ಆನ್ಸರ್ ಅಂತ ಅದನ್ನು ತೊಗೋತಾರೆ. ಬೇರೆ ಕಡೆ ಎಲ್ಲಾದರೂ ಒಂದನೇ ಕ್ವಶನ್ಗೆ ಎರಡನೇ ಆನ್ಸರು, ಮೂರನೇ ಆನ್ಸರ್ ಅಂತ ಏನಾದ್ರು ಬರೆದ್ರೆ ಅದನ್ನು ತೊಗೊಳ್ಳಲ್ಲ. ಆ್ಯಂಡ್ ಫಸ್ಟ್ ಟೂ ಶೀಟ್ಸ್ ಎಲ್ಲ ನೀವು ಆನ್ಸರ್ನ ಬರೀಬೇಕಾಗುತ್ತೆ ನಿಮ್ಮ ಆನ್ಸರ್ ಶೀಟ್ಸಲ್ಲಿ. ಸೊ ಇಲ್ಲಿ ನಾನು ಕ್ವಶನ್ ಆನ್ಸರ್ ಮಾಡ್ತಾ ಬರ್ತೀನಿ ನೋಡಿ. ಸಿಂಪಲ್ ಕ್ವಶನ್ಸ್ ಇವೆಲ್ಲ, ಮಾಡಲ್ ಕ್ವಶನ್ ಪೇಪರ್ಸು. ನೀವೆಲ್ಲ ಆಲ್ಮೋಸ್ಟ್ ಸಾಲ್ವ್ ಮಾಡಿರ್ತೀರಿ, ಬಟ್ ಒನ್ಸ್ ಅಗೈನ್ ನಾನು ಡಿಫ್ರೆಂಟ್ ಅಪ್ರೋಚಲ್ಲಿ ಹೇಳ್ಕೊಡ್ತೀನಿ, ಯಾಕೆ ಅದು ಇನ್ನೊಂದು ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಬರ್ತೀನಿ. ನೋಡಿ, ವಾಟ್ ಇಸ್ ದ ಯೂನಿಟ್ ಆಫ್ ಫೋರ್ಸ್ ಇನ್ SI ಸಿಸ್ಟಮ್? ಸೊ ಫೋರ್ಸ್ ಇಸ್ ಅ ಡಿರೈವ್ಡ್ ಯೂನಿಟ್. ಸೊ ಫೋರ್ಸ್ದು SI ಯೂನಿಟ್ ನ್ಯೂಟನ್. ಸೊ ನ್ಯೂಟನ್ ಅಂತನಾದ್ರೂ ಬರಿಬೋದು ಅಥವಾ ಕ್ಯಾಪಿಟಲ್ ಏನಾದರೂ ಇರ್ಬೋದು. ನಿಮ್ಮ ಆಪ್ಷನಲ್ಲಿ ಯಾವುದಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ರೈಟ್ ದ ಆನ್ಸರ್ ಆಸ್ ಬಿ ನ್ಯೂಟನ್. ಸೊ ಆನ್ಸರ್ ಬರಿಬೇಕಾದ್ರೆ ಮೊದಲನೇ ಕ್ವಶನ್ಗೆ ಬಿ ಆನ್ಸರು ನ್ಯೂಟನ್ ಈ ಥರ ಬರಿಬೇಕು ಇಲ್ಲಿ ಎಕ್ಸಾಮಲ್ಲಿ. ಡೋಂಟ್ ರೈಟ್ ಕ್ವಶನ್ ಅಗೇನ್. ನೆಕ್ಸ್ಟ್ ಒಂದು ಸೆಕೆಂಡ್ ಕ್ವಶನ್ನು, ಯಾಕೆ ಡೈನು ಕಿಲೋಗ್ರಾಮು ಜೌಲ್ ಆಗಲ್ಲ? ಸೊ ಜೌಲ್ ಇಸ್ ನಾಟ್ ದ ಯೂನಿಟ್ ಆಫ್ ಫೋರ್ಸ್, ಇಟ್ಸ್ ಅ ಯೂನಿಟ್ ಆಫ್ ಎನರ್ಜಿ ಆರ್ ವರ್ಕ್. ಕಿಲೋಗ್ರಾಮ್ ಇಸ್ ದ SI ಯೂನಿಟ್ ಆಫ್ ಮಾಸ್ ಆ್ಯಂಡ್ ಡೈನ್ ಇಸ್ ದ CGS ಯೂನಿಟ್ ಆಫ್ ಫೋರ್ಸ್. ಹಂಗಾಗಿ ಇದು SI ಸಿಸ್ಟಮ್ ಅಂತ ಕೇಳಿರೋದ್ರಿಂದ ನ್ಯೂಟನ್ ಇಸ್ ಓನ್ಲಿ ದ ಕರೆಕ್ಟ್ ಆಪ್ಷನ್ ಹಿಯರ್. ಇಲ್ಲಿ ಮೂಮೆಂಟ್ ಅಥವಾ ಟಾರ್ಕ್ ಅಂತ ಒಂದು ಏನು ಇಂಪಾರ್ಟೆಂಟ್ ಡಿರೈವ್ಡ್ ಯೂನಿಟ್ ಇದೆ. ಮೂಮೆಂಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ, ಅಥವಾ ಟಾರ್ಕ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಟಾರ್ಕ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ಇಲ್ಲಿ ನಾವು ರೇಡಿಯಸ್ ಅಂತ ತೊಗೋಬೇಕು. ಇದು ಡೋಂಟ್ ಕನ್ಫ್ಯೂಸ್ ವಿತ್ ವರ್ಕ್ ಅಥವಾ ಎನರ್ಜಿ, ಸೇಮ್ ಯೂನಿಟೇ ಬರುತ್ತೆ. ಇದು ಕೂಡ ನ್ಯೂಟನ್ ಮೀಟರ್, ಬಟ್ ವಿ ಕ್ಯಾನಾಟ್ ಕಾಲ್ ದಿಸ್ ಆಸ್ ಜೌಲ್. ನ್ಯೂಟನ್ ಮೀಟರ್ ಅಂತಲೇ ಬರೀಬೇಕು. ಫೋರ್ಸ್ದು ಯೂನಿಟ್ ನ್ಯೂಟನ್ನು, ರೇಡಿಯಸ್ನ ನಾವು ಮೀಟ್ರಲ್ಲಿ ಹಿಡಿಯೋದ್ರಿಂದ ನ್ಯೂಟನ್ ಮೀಟರ್ ತೊಗೋಬೇಕು. ನ್ಯೂಟನ್ ಮೀಟರ್ ಅಂದರೆ ಜೌಲ್ ಅಂತ ಹೇಳ್ಕೊಟ್ಟಿದ್ದಾರೆ ವರ್ಕ್ ಅಥವಾ ಎನರ್ಜಿಲಿ ಅಂತ ಅಂದರೆ ದಿಸ್ ಇಸ್ ಅ ಡಿಫ್ರೆಂಟ್ ಅಪ್ರೋಚ್ ಫ್ರಮ್ ವರ್ಕ್ ಆರ್ ಎನರ್ಜಿ. ಸೊ ನ್ಯೂಟನ್ ಮೀಟರ್ ಇಸ್ ದ ಕರೆಕ್ಟ್ ಆಪ್ಷನ್. ಬೇರೆ ಯಾವ ಆಪ್ಷನ್ನು ಸರಿ ಬರೋದಿಲ್ಲ ಇದಕ್ಕೆ. ಸೊ ಸ್ಟೀಲ್ ಇಸ್ ಎನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಡ್ಯಾಶ್. ಇವೆಲ್ಲ ತುಂಬ ಸಿಂಪಲ್ ಕ್ವಶನ್ನು. ಕಾಪರು, ಮ್ಯಾಂಗನೀಸು, ಟಿನ್ನು ಇದೆಲ್ಲ ನಾನ್ ಫೆರಸ್ ಮೆಟಲ್ಸು. ಹಾಗಾಗಿ ಸ್ಟೀಲ್ ಫಾರ್ಮೇಷನ್ ಆಗಬೇಕು ಅಂದರೆ ಐರನ್ನು ಮತ್ತು ಕಾರ್ಬನ್ ಪರ್ಸೆಂಟೇಜಿಂದ ಬರೋದು. ಕಾರ್ಬನ್ನು ವಿತಿನ್ ಲೆಸರ್ ದ್ಯಾನ್ 2% ಇರಿದ್ರೆ ಅದನ್ನು ನಾವು ಸ್ಟೀಲ್ ಅಂತ ಕರಿತೀವಿ. ಮಿಕ್ಕಿದೆಲ್ಲ ಐರನ್ ಇರುತ್ತೆ. ದ ಕರೆಕ್ಟ್ ಆಪ್ಷನ್ ಇಸ್ ಸ್ಟೀಲ್ ಇಸ್ ಎನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಸೊ ಇನ್ ಗ್ರೇ ಕ್ಯಾಸ್ಟ್ ಐರನ್ ಕಾರ್ಬನ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಡ್ಯಾಶ್ ಅಂತ ಇದೆ. ಸೊ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ ಯಾವ ಥರ ಕಾಣುತ್ತೆ? ಸೊ SI ಯೂನಿಟಲ್ಲಿ ನೀವು ನೋಡಿದ್ರಿ, ಅದರಲ್ಲಿ ಯಾವುದು ಚಿತ್ರ ಸಮ್ ಇಮೇಜಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಾರೆ ಸೆಕೆಂಡ್ ವೀಕಲ್ಲಿ. SI ಯೂನಿಟ್ ಎಲ್ಲ ಮುಗಿತಿವಾಗ ಸೆಕೆಂಡ್ ವೀಕಿಗೆ ಬರೋಣ. ಇದರಲ್ಲಿ ಫ್ಲೇಕ್ಸ್ ಏನೋ ಒಂದು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಿಮಗೆ ಅಲ್ಲಿ ಒಂದು ಮಧ್ಯ ಈ ಥರ ಲೈನ್ ಥರ ಇರುತ್ತೆ. ಸೊ ಗ್ರೇ ಕ್ಯಾಸ್ಟ್ ಐರನ್ದು ಪ್ರಾಪರ್ಟಿ ಈ ಥರ ಇರೋವಂಥದ್ದು. ಹಾಗಾಗಿ ಫ್ಲೇಕ್ಸ್ ಅನ್ನೋದು ಕರೆಕ್ಟ್ ಆಪ್ಷನ್. ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಡೆವಲಪ್ ಅ ಬಿಹೇವಿಯರ್ ಅಂಡರ್ ರಿಪೀಟೆಡ್ ಲೋಡಿಂಗ್. ರಿಪೀಟೆಡ್ ಲೋಡಿಂಗ್ ಅನ್ನೋದು ಕೀವರ್ಡ್. ರಿಪೀಟೆಡ್ ಲೋಡಿಂಗ್ ಅಂತ ಬಂದ ತಕ್ಷಣ ಯು ಕ್ಯಾನ್ ಟೇಕ್ ದಿಸ್ ಪ್ರಾಪರ್ಟಿ ಆಸ್ ಫೆಟೀಗ್. ಸೊ ಟಫ್ನೆಸ್ ಅಂತ ಏನಾದರೂ ಬರಬೇಕು ಅಂತ ಹೇಳಿದ್ರೆ ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ವಿಸ್ಟ್ಯಾಂಡ್ ಅಥವಾ ಟು ರಿಟೈನ್ ಸಮ್ ಆಫ್ ದ ಸ್ಟ್ರೈನ್ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ. ಇದು ರೆಸಿಸ್ಟೆನ್ಸ್ ಟು ಇಂಡೆಂಟೇಷನ್ ಅಥವಾ ಸ್ಕ್ರ್ಯಾಚ್. ಸೊ ಇಟ್ ಈಸ್ ಆಲ್ಸೋ ಏನು ಅ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ಸಮ್ ಆಫ್ ದ ಎನರ್ಜಿ. ಸೊ ಫೆಟಿಗ್ ಇಸ್ ದ ಒನ್ ಸೊ ವಿಚ್ ಕ್ಯಾರೆಕ್ಟರೈಸ್ ದ ಬಿಹೇವಿಯರ್ ಆಫ್ ಎ ಮೆಟೀರಿಯಲ್ ಅಂಡರ್ ರಿಪೀಟೆಡ್ ಲೋಡಿಂಗ್. ಸೊ ಫೆಟಿಗ್ ಇಸ್ ದ ಕರೆಕ್ಟ್ ಆಪ್ಷನ್. ನೋಡಿ, ಇದು ಅಷ್ಟೇ. ದ ರೆಸ್ಪಾನ್ಸ್ ಆಫ್ ಮೆಟೀರಿಯಲ್ ಡ್ಯೂ ಟು ಫಂಕ್ಷನ್ ಆಫ್ ಹೀಟ್ ಅನ್ನೋದು ಕೀವರ್ಡು. ಹೀಟ್ ಅಂತ ಬರ್ತಾ ಇದ್ದಂಗೆ ನಿಮಗೆ ಥರ್ಮಲ್ ಪ್ರಾಪರ್ಟಿ. ಥರ್ಮಲ್ ಅಂದ್ರೇ ಹೀಟು. ಮೆಕ್ಯಾನಿಕಲ್ ಪ್ರಾಪರ್ಟಿಯೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ. ಕೆಮಿಕಲ್ ಪ್ರಾಪರ್ಟಿ ಅಂದರೆ ಕರೋಷನು ಮತ್ತು ಏನು ರಸ್ಟು ಆ ಥರದ್ದೆಲ್ಲ ವರ್ಡ್ ಬರುತ್ತೆ. ಕೆಮಿಕಲ್ ರಿಯಾಕ್ಷನ್ ಅಂತ ಬರುತ್ತೆ. ಎಲೆಕ್ಟ್ರಿಕಲ್ ಪ್ರಾಪರ್ಟಿಯಲ್ಲಿ ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ ಆ ಥರ ವರ್ಡ್ ಬರುತ್ತೆ. ಹೀಟ್ ಅಂತ ಅಂದರೆ ಅದು ಥರ್ಮಲ್ ಪ್ರಾಪರ್ಟಿ. ಸೊ ಬ್ರಾಸ್ ಇಸ್ ಅನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟಿನ್ ಇಲ್ಲ. ಟಿನ್ ಇದ್ದಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಐರನ್ನು, ಲೆಡ್ಡು, ಸಿಲ್ವರ್ ಯಾವುದನ್ನು ಕೂಡ ನಾವು ಹಾಕೋಂಗಿಲ್ಲ ಕಾಪರ್ ಜೊತೆಗೆ. ಬ್ರಾಸ್ ಬೇಕು ಅಂದರೆ ಜಿಂಕ್ ಮಾತ್ರ ಹಾಕಬೇಕು. ಅರೌಂಡ್ 20 to 30%. ಇನ್ನು ಮಿಕ್ಕಿದೆಲ್ಲ ಕಾಪರ್ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಕಾಂಪೋಸಿಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕಾಂಪೋಸಿಟ್ ಮೆಟೀರಿಯಲ್ನ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಕಾಂಪೋಸಿಟ್ಸ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್ ಮ್ಯಾಟ್ರಿಕ್ಸ್ ಆ್ಯಂಡ್ ರೀನ್ಫೋರ್ಸ್ಮೆಂಟ್. ಎರಡು ಕೂಡ ಮಿಕ್ಸ್ ಆದ್ರಾಗ ಬರುವಂಥದ್ದೇ ಕಾಂಪೋಸಿಟ್ಸು. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಟೈಪ್ ಮೇಲೂ ಕ್ಲಾಸಿಫೈ ಮಾಡ್ತಾರೆ, ರೀನ್ಫೋರ್ಸ್ ಟೈಪ್ ಮೇಲೂ ಕ್ಲಾಸಿಫೈ ಮಾಡೋದ್ರಿಂದ ದ ಕರೆಕ್ಟ್ ಆಪ್ಷನ್ ಈಸ್ ಬೋತ್ ಮ್ಯಾಟ್ರಿಕ್ಸ್ ಟೈಪ್ ಆ್ಯಂಡ್ ರೀನ್ಫೋರ್ಸ್ಮೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್. ನೆಕ್ಸ್ಟ್ ಒನ್ನು ಕೈನಮೆಟಿಕ್ಸ್ಗೆ ಬರೋಣ. ಎ ಪಿಸ್ಟನ್ ಇನ್ ಸಿಲಿಂಡರ್ ಅರೇಂಜ್ಮೆಂಟ್ ಇಸ್ ಅನ್ ಇಂಟರ್ನಲ್ ಕಂಬಷನ್ ಇಂಜಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ಕೈನಮೆಟಿಕ್ ಪೇರ್ ಅಂತ ಕ್ವಶನ್ ಇದೆ.
So is it a turning pair? No, because the piston is sliding in the cylinder. So if it is a cylinder and the piston is sliding inside the cylinder ಆಗಿರೋದ್ರಿಂದ ಇದ್ರ ಒಳಗಡೆ ಸ್ಲೈಡಿಂಗ್ ಮೋಷನ್ ಆಗ್ತಿರೋದ್ರಿಂದ the correct option is sliding pair. Next question ಬರೋಣ. Which of the following is an inversion of Singer slider crank? ಸೊ ಇದಕ್ಕೆ ನೀವು ಇನ್ವರ್ಷನ್ಸ್ ಅನ್ನೋ ಟಾಪಿಕ್ಸ್ನ ಓದಿದರೆ ಇಟ್ಸ್ ವೆರಿ ಸಿಂಪಲ್. ಬೀಮ್ ಇಂಜಿನ್ ಅನ್ನೋದು 4 ಬಾರ್ ಅನ್ನೋದು ಡೈರೆಕ್ಟ್ ಕೈನೆಮ್ಯಾಟಿಕ್ ಚೈನು, ಸ್ಕಾಚ್ ವರ್ಕ್ ಮೆಕ್ಯಾನಿಸಮು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನು. ಹಾಗಾಗಿ ಈ 3 ಆಪ್ಷನ್ಸು ಈ ಕ್ವಶನ್ಗೆ ರಾಂಗ್ ಆಗುತ್ತೆ. ಇಲ್ಲಿ ಇನ್ವರ್ಷನ್ಸ್ ಆಫ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಹೇಳಿರೋದ್ರಿಂದ ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅನ್ನೋದು ಕರೆಕ್ಟ್ ಆಪ್ಷನ್. ಇನ್ ವಿಚ್ ಅಪ್ಲಿಕೇಶನ್ ಫ್ಲಾಟ್ ಬೆಲ್ಟ್ ಡ್ರೈವ್ ಇಸ್ ಕಾಮನ್ಲಿ ಯೂಸ್? ಕ್ವಶನ್ನ ನೀಟಾಗಿ ಓದಬೇಕು ನೀವು. ಇಲ್ಲಿ ಯಾವುದು ಕೀವರ್ಡ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಆರಾಮಾಗಿ ಬರಿಬೋದು. ಸೊ ಫ್ಲಾಟ್ ಬೆಲ್ಟ್ ಡ್ರೈವ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫ್ಲೋರ್ ಮಿಲ್ಲಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ರೈಸ್ ಮಿಲ್ ಅಥವಾ ಅಕ್ಕಿ ಅಥವಾ ಗೋಧಿ ಎಲ್ಲ ಹೀಟ್ ಮಾಡಿಸ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಗೇರ್ ಬಾಕ್ಸ್ ಒಳಗಡೆ ಗೇರ್ ಯೂಸ್ ಮಾಡ್ತಾರೆ. ಎಲಿವೇಟರ್ಸ್ ಒಳಗಡೆ ಸಮ್ ಆಫ್ ದ ಚೈನ್ಸ್ ಯೂಸ್ ಮಾಡ್ತಾರೆ. ಬೈಸಿಕಲಲ್ಲೂ ಚೈನ್ಸ್ ಯೂಸ್ ಮಾಡೋದ್ರಿಂದ ಫ್ಲಾಟ್ ಬೆಲ್ಟ್ ಡ್ರೈವ್ನ ಫ್ಲೋರಲ್ಲಿ ಯೂಸ್ ಮಾಡ್ತಾರೆ. ರೋಪ್ ಡ್ರೈವ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಅಪ್ಲಿಕೇಶನ್? ಎಲ್ಲಿ ಯೂಸ್ ಮಾಡ್ತಾರೆ? ಮನೆಗಳಲ್ಲಿ ಯೂಸ್ ಮಾಡ್ತಾರಾ? ಇಲ್ಲ. ಮನೆಗಳಲ್ಲಿ ವಾಷಿಂಗ್ ಮಿಷಿನ್ಸಲ್ಲೆಲ್ಲ ನಾವು ಯಾವುದೇ ಥರ ರೋಪ್ ನೋಡೋದಿಲ್ಲ, ಬೆಲ್ಟ್ ನೋಡ್ತೀವಿ. ಅದರಲ್ಲಿ ಗೇರ್ ಬಾಕ್ಸ್ ಮತ್ತು ಕ್ರ್ಯಾಂಕ್ ಶಾಫ್ಟ್ನ ಕನೆಕ್ಟ್ ಮಾಡಬೇಕಾದ್ರೆ ನಾವು ಚೈನ್ ಅಥವಾ ಗೇರ್ಸ್ನ ನೋಡ್ತೀವಿ. ಬೈಸಿಕಲ್ಸ್ ಅಥವಾ ಮೋಟರ್ ಸೈಕಲಲ್ಲೂ ಕೂಡ ನಾವು ಚೈನ್ಸ್ನ ನೋಡ್ತೀವಿ. ಬಟ್ ಅದೇ ಎಲಿವೇಟರ್ಸ್, ಲಿಫ್ಟ್ಗಳು ಅಥವಾ ಕ್ರೇನ್ಗಳಲ್ಲಿ ನಾವು ರೋಪ್ ಡ್ರೈವ್ನ ಯೂಸ್ ಮಾಡೋದ್ರಿಂದ ದ ಕರೆಕ್ಟ್ ಆಪ್ಷನ್ ಇಸ್ ಎಲಿವೇಟರ್ ಆ್ಯಂಡ್ ಕ್ರೇನ್ಸ್. ಅದರ್ 3 ಆಪ್ಷನ್ಸ್ ಆರ್ ರಾಂಗ್. ಸೊ ನೀವು ನೋಡ್ಬೋದು, ನೀವು ಲಾಜಿಕ್ಕಿಂದ ಆನ್ಸರ್ ಮಾಡಬೇಕು, ಆವಾಗ ಸಾಧ್ಯ ನಿಮಗೆ 15ಕ್ಕೆ 15 ಮಾರ್ಕ್ಸ್ನ ತಗೋಬೋದು. ಇಲ್ಲಿ ವಿಚ್ ಟೈಪ್ ಆಫ್ ಗೇರ್ ಹ್ಯಾಸ್ ಟೀತ್ ಪ್ಯಾರಲಲ್ ಟು ದ ಆಕ್ಸಿಸ್? ಸೊ ಇಲ್ಲಿ ನೀವು ನೋಡ್ಬೋದು ಪ್ಯಾರಲಲ್ ಟು ದ ಆಕ್ಸಿಸ್ ಅಂತ ಇದೆ. ನಾವು ಸ್ಪರ್ ಗೇರಲ್ಲಿ ನೀವೆಲ್ಲ ನೋಡಿದರೆ ಶಾಫ್ಟ್ ಇರುತ್ತೆ, ಆ ಸ್ಪರ್ ಗೇರ್ದು ಟೀತ್ ಏನಿದೆಯೋ ಅದು ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಹಾಗಾಗಿ ಓನ್ಲಿ ದ ಕರೆಕ್ಟ್ ಆಪ್ಷನ್ ಇಸ್ ಸ್ಪರ್ ಗೇರ್. ಅಕಸ್ಮಾತ್ ಏನಾದ್ರೆ ಪ್ಯಾರಲಲ್ ಬದಲು ಇನ್ಕ್ಲೈನ್ ಟು ದ ಆಕ್ಸಿಸ್ ಅಂತ ಕೇಳಿದರೆ ಹೆಲಿಕಲ್ ಗೇರ್ ಹಾಕಬೇಕಿತ್ತು. ಹಾಗಾಗಿ ಬಿವೆಲ್ ಆ್ಯಂಡ್ ವಾರ್ಮ್ ಗೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಗೇರ್ಸ್. ನಟ್ ಆ್ಯಂಡ್ ಬೋಲ್ಟ್ ಇಸ್ ಎ ಕಾಂಬಿನೇಷನ್ ಇನ್ ವಿಚ್ ಆಫ್ ದ ಎಕ್ಸಾಂಪಲ್ಗೆ ನಟ್ ಆ್ಯಂಡ್ ಬೋಲ್ಟು? ವೆಲ್ಡೆಡ್ ಜಾಯಿಂಟಾ, ಪರ್ಮನೆಂಟ್ ಜಾಯಿಂಟಾ, ಥ್ರೆಡೆಡ್ ಫ್ಯಾಸನರಾ, ರಿವೆಟೆಡ್ ಜಾಯಿಂಟಾ? ಸೊ ಥ್ರೆಡೆಡ್ ಫ್ಯಾಸನರ್ ಇಸ್ ದ ಕರೆಕ್ಟ್ ಆಪ್ಷನ್. ಥ್ರೆಡೆಡ್ ಫ್ಯಾಸನರ್ ಅದು ರಿವೆಟ್ ಜಾಯಿಂಟ್ ಅಲ್ಲ, ಪರ್ಮನೆಂಟ್ ಜಾಯಿಂಟು ಅಲ್ಲ, ಅದು ವೆಲ್ಡೆಡ್ ಜಾಯಿಂಟು ಅಲ್ಲ. ಈಸಿಯಾಗಿ ಆನ್ಸರ್ ಮಾಡ್ಬೋದು ಈ ಥರ ಕ್ವಶನ್ ಬಂದರೆ. ಟಿಗ್ ವೆಲ್ಡಿಂಗಲ್ಲಿ ಎಲೆಕ್ಟ್ರೋಡ್ ಯಾವ ಥರದ್ದು ಯೂಸ್ ಮಾಡ್ತಾರೆ? ಟಿಗ್ ಅಂದ ತಕ್ಷಣ ನಿಮಗೆ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್, ಟಂಗ್ಸ್ಟನ್ ಅನ್ನೋ ವರ್ಡ್ ಬಂದ ತಕ್ಷಣ ನೀವು ಇಟ್ ಈಸ್ ಎ ನಾನ್ ಕನ್ಸ್ಯೂಮಬಲ್ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಅಂತಲೇ ಬರೀಬೇಕಾಗುತ್ತೆ. ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಯೂಸ್ ಮಾಡೋದು ನಾವು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ? ಮಿಗ್ ವೆಲ್ಡಿಂಗಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಯಲ್ಲಿ ಸೆಕೆಂಡ್ ಕ್ವಶನಲ್ಲಿ ನೋಡ್ಬೋದು ಇಲ್ಲಿ. ಸೊ ವಿ ಹ್ಯಾವ್ 6 ಡಿಫರೆಂಟ್ ಆಪ್ಷನ್ಸ್ ಫಾರ್ 5 ಕ್ವಶನ್ಸ್. ಇಲ್ಲಿ 6 ಆಪ್ಷನ್ ಇದೆ ಮತ್ತು 5 ಕ್ವಶನ್ ಬರುತ್ತೆ. ಕೆಲವೊಮ್ಮೆ 5 ಆಪ್ಷನ್ಸ್ ಬರ್ಬೋದು. ಇಲ್ಲಿ ಏನು ಸಿಲೆಬಸಲ್ಲಿ 6 ಇರೋದ್ರಿಂದ ನಾನು 6 ಬಗ್ಗೆ ಹೇಳ್ತೀನಿ. ಒಂದು ರಾಂಗ್ ಆಪ್ಷನ್ ಇರುತ್ತೆ. ಜಸ್ಟು ಏನೋ ನಿಮಗೆ ಕರೆಕ್ಟಾಗಿ ಓದಿರೋರಿಗೆ ಅನಲೈಸ್ ಮಾಡೋದಕ್ಕೆ ಸುಲಭವಾಗಲಿ ಅಂತ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಲೆಟ್ ಸಿ ಯಾವ ಒಂದು ಕ್ವಶನ್ಗೆ ಏನು ಆನ್ಸರು ಯಾವ ಥರ ಚೂಸ್ ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ. ಎನರ್ಜಿ ಆ್ಯಂಡ್ ವರ್ಕ್ ಹ್ಯಾವ್ ದ ಸೇಮ್ SI ಯೂನಿಟ್. ನಿಮಗೆಲ್ಲ ಗೊತ್ತೇ ಇದೆ, ಎನರ್ಜಿ ಮತ್ತು ವರ್ಕ್ಗೆ ಈ ಸೇಮ್ SI ಯೂನಿಟ್ ಇದೆ. ಅದು ಯಾವುದು? ಜೌಲ್ ಅಂತ. ಬಟ್ ಇಲ್ಲಿ ಕ್ವಶನ್ ಅದಲ್ಲ. ಬಿಕಾಸ್ ಬೋತ್ ಇನ್ವಾಲ್ವ್ ಡ್ಯಾಶ್ ಅಪ್ಲೈಡ್ ಓವರ್ ಎ ಡಿಸ್ಟೆನ್ಸ್. ಅಂದರೆ ಏನೋ ವರ್ಕ್ ಡನ್ ಅಂದರೆ ಫಾರ್ಮುಲಾ ಗೊತ್ತಿರಬೇಕು. ವರ್ಕ್ ಡನ್ ಇಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಟೆನ್ಸ್. ಸೊ ಎನರ್ಜಿಗೂ ಕೂಡ ಫೋರ್ಸ್ ಮತ್ತು ಡಿಸ್ಟೆನ್ಸೇ ಆಗಿರೋದ್ರಿಂದ ವರ್ಕು ಮತ್ತು ಎನರ್ಜಿ ಎರಡಕ್ಕೂ ಫೋರ್ಸ್ ಬೇಕಾಗಿರೋದ್ರಿಂದ ದ ಫೋರ್ಸ್ ಇಸ್ ಎ ಕರೆಕ್ಟ್ ಆಪ್ಷನ್. ಫೋರ್ಸ್ ಇದೆಯಾ ಇಲ್ಲಿ? ಇದೆ. ಕರೆಕ್ಟಾಗಿ ಇಲ್ಲಿಂದ ಪಿಕ್ ಮಾಡಿ ಫೋರ್ಸ್ ಅಂತ ಬರೀರಿ. ಡ್ಯಾಶ್ ಇಸ್ ಎ ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ವೈಡ್ಲಿ ಯೂಸ್ಡ್ ಇನ್ ಪೈಪ್ಸ್ ಆ್ಯಂಡ್ ಕೇಬಲ್ಸ್. ಇಲ್ಲಿ ಯಾವುದು ಕೂಡ ಬೇರೆ ಯಾವ ಒಂದು ಆಪ್ಷನ್ನು ಚೂಸ್ ಆಗೋದಿಲ್ಲ. PVC ಅನ್ನೋದು ಪೈಪ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಬೇಗ ಚೂಸ್ ಮಾಡ್ಬೋದು, ಇದನ್ನು ಈಸಿಯಾಗಿ ಆಪ್ಷನ್ನ ಗೆಸ್ ಮಾಡ್ಬೋದು. ದ ಡ್ಯಾಶ್ ಇಸ್ ಎ 4 ಬಾರ್ ಲಿಂಕೇಜ್ ಯೂಸ್ ಟು ಕಾಪಿ ಆರ್ ಸ್ಕೇಲ್ ಮೂಮೆಂಟ್ಸ್. ಕಾಪಿ ಅಥವಾ ಸ್ಕೇಲ್ ಅಪ್ ಅಥವಾ ಸ್ಕೇಲ್ ಡೌನ್ ಮಾಡೋದಕ್ಕೆ, ಪ್ಲಾಟಿಂಗ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಪ್ಯಾಂಟೋಗ್ರಾಫ್ ಅನ್ನೋ ಒಂದು ಏನು ಕೈನಮ್ಯಾಟಿಕ್ ಮೆಕ್ಯಾನಿಸಮ್ನ. ಹಾಗಾಗಿ ದಟ್ ಈಸ್ ಪ್ಯಾಂಟೋಗ್ರಾಫ್. ಆ್ಯನ್ ಇಮ್ಯಾಜಿನರಿ ಸರ್ಕಲ್ ಅಂದ ತಕ್ಷಣ ಗೊತ್ತಾಗುತ್ತೆ ಗೇರ್ಸ್, 2 ಗೇರು ಮೆಶ್ ಆದಾಗ ಯಾವ ಒಂದು ಇಮ್ಯಾಜಿನರಿ ಸರ್ಕಲಲ್ಲಿ 2 ಮೆಶ್ ಆಗ್ತವೆ ಅಂತ ಅಂದರೆ ಪಿಚ್ ಸರ್ಕಲ್. ಪ್ರೆಷರ್ ಅಂತ ಹಾಕಕ್ಕೆ ಹೋಗಬೇಡಿ, ಪಿಚ್ ಸರ್ಕಲ್ ಅನ್ನೋದು ಪರ್ಫೆಕ್ಟ್ ಆನ್ಸರು. ಪ್ರೆಷರ್ ಅನ್ನೋದು ಪ್ರೆಷರ್ ಆ್ಯಂಗಲ್ ಬರ್ಬೋದು, ಆವಾಗ ಪ್ರೆಷರ್ ಆ್ಯಂಗಲ್ ಇಲ್ಲ ಇಲ್ಲಿ. ಹಾಗಾಗಿ ಪಿಚ್ ಅನ್ನೋದು ಕರೆಕ್ಟ್ ಆಪ್ಷನ್. ಇನ್ ಆರ್ಕ್ ವೆಲ್ಡಿಂಗ್ ದ ಎಲೆಕ್ಟ್ರಿಕ್ ಆರ್ಕ್ ಇಸ್ ಸ್ಟಕ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ದ ಡ್ಯಾಶ್. ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ಮಧ್ಯೆ ಆರ್ಕ್ ಬರೋದ್ರಿಂದ
ವರ್ಕ್ ಪೀಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಯಾವ ಆಪ್ಷನ್ ಲೆಫ್ಟ್ ಔಟ್ ಆಯ್ತು, ಇಲ್ಲಿ ಪ್ರೆಷರ್ ಅನ್ನೋ ಆಪ್ಷನ್ ಲೆಫ್ಟ್ ಔಟ್ ಆಯಿತು, ಹಂಗೆ ಬಿಡಿ ಅದನ್ನು, ಅದೊಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಸೊ 20 ಕ್ವಶನ್ಸ್ಗೆ ನೀವು ಕರೆಕ್ಟಾಗಿ 20 ಆನ್ಸರ್ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ಸ್ ಈಸಿ ಅನಿಸುತ್ತೆ ನಿಮಗೆ. ಹಂಗಾಗಿ ಅಲ್ಲಿ ಜಸ್ಟ್ ಆಲ್ರೆಡಿ ಹೇಳಿದ್ದೀನಿ ಇದನ್ನು, ಸಪ್ರೇಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಪ್ರೀವಿಯಸ್ ನನ್ನ ವೀಡಿಯೋಸಲ್ಲಿ ಯು ಕ್ಯಾನ್ ಚೆಕ್ ಇಟ್ ಔಟ್. ಬಟ್ ಇದು ಮಾಡೋ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರೋದ್ರಿಂದ ಐ ಜಸ್ಟ್ ಗೋ ಥ್ರೂ ವಾಟ್ ಎವರ್ ದ ಕ್ವಶನ್ ಏನಿದೆ ಅಂತ ನೋಡಿಕೊಂಡು, ಆಲ್ರೆಡಿ ಆನ್ಸರು ಇಲ್ಲಿದೆ, ಐ ಜಸ್ಟ್ ಗೋ ಥ್ರೂ ಇಟ್ ಅಷ್ಟೇ. ಸೊ ರೈಟ್ ದ ಎಸ್ ಐ ಯೂನಿಟ್ ಆಫ್ ದ ಫಾಲೋಯಿಂಗ್ ಡಿರೈವ್ಡ್ ಯೂನಿಟ್ಸ್. ಎಸ್ ಐ ಯೂನಿಟ್ಸ್ ಬರೀಬೇಕು ಯಾವ್ಯಾವುದಕ್ಕೆ, ಆಕ್ಸಿಲರೇಷನ್ ಮತ್ತು ಎನರ್ಜಿಗೆ. ಆಕ್ಸಿಲರೇಷನ್ ಅಂದರೆ ಏನು, ಇಲ್ಲಿ ಯಾವುದೋ ನಿಮ್ಗೆ ಆಪ್ಷನ್ಸ್ ಇರಲ್ಲ, ನೀವೇ ಬರೀಬೇಕು. ಆಕ್ಸಿಲರೇಷನ್ಗೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಎನರ್ಜಿಗೆ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿಲ್ಲದೆ ಇದ್ದರೂ ಅಟ್ಲೀಸ್ಟ್ ಎಸ್ ಐ ಯೂನಿಟ್ ನಿಮಗೆ ಜ್ಞಾಪಕ ಇರಬೇಕು. ಫಾರ್ಮುಲಾ ಮರ್ತೋದ್ರೆ ಅಥವಾ ಎಸ್ ಐ ಯೂನಿಟ್ ಮರ್ತೋದ್ರೆ ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ. ಸೊ ಆಕ್ಸಿಲರೇಷನ್ ಅಂದರೆ ಏನೋ, ವೆಲಾಸಿಟಿ ಬೈ ಟೈಮ್ ಟೇಕನ್. ವೆಲಾಸಿಟಿದು ಎಸ್ ಐ ಯೂನಿಟ್ ಏನೋ ಮೀಟರ್ ಪರ್ ಸೆಕೆಂಡ್, ಟೈಮ್ದು ಇನ್ನೊಂದು ಸೆಕೆಂಡ್ ಇದೆ ಇಲ್ಲಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಎಸ್ ಐ ಯೂನಿಟ್ ಆಫ್ ಆಕ್ಸಿಲರೇಷನ್. ಎನರ್ಜಿ ವರ್ಕ್ಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಓದಿರ್ತೀರಿ, ಜೌಲ್ ಅನ್ನೋದು ಎಸ್ ಐ ಯೂನಿಟು. ಫೋರ್ಸ್ಗೆ ನ್ಯೂಟನ್ನು, ಸೇಮ್ ಕ್ವಶನಲ್ಲಿ ಫೋರ್ಸ್ ಇದ್ದರೆ ನ್ಯೂಟನ್ನು, ವರ್ಕ್ ಇದ್ರೂ ಕೂಡ ಜೌಲೆ, ಪವರ್ ಇದ್ದರೆ ವ್ಯಾಟು. ಸೊ ಆ ಥರ ನೀವು ಕರೆಕ್ಟಾಗಿ ಓದ್ಕೊಂಡಿದ್ರೆ ನೀವು ಆರಾಮಾಗಿ 2 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಡೆಫಿನೇಷನ್ ಕೇಳಿದ್ದಾರೆ, ಡಿಫೈನ್ ಆ್ಯಂಡ್ ಅಲಾಯ್. ಅಲಾಯ್ ಅಂದರೆ ಏನು, ಅಂದರೆ ಮಿಶ್ರಲೋಹ ಅಂತ ಕರಿತೀವಿ ಕನ್ನಡದಲ್ಲಿ. ಮಿಶ್ರಲೋಹ ಅಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್, 2 ಅಥವಾ ಅದಕ್ಕಿಂತ ಹೆಚ್ಚು ಮೆಟಲ್ಸ್ನ ಮಿಕ್ಸ್ ಮಾಡಿದಾಗ ಬರುವಂಥ ಒಂದು ಪ್ರಾಡಕ್ಟು, ಅಥವಾ ಮೆಟಲ್ ವಿತ್ ನಾನ್ ಮೆಟಲ್, ಮೆಟಲ್ ಜೊತೆಗೆ ನಾನ್ ಮೆಟಲ್ ಮಿಕ್ಸ್ ಮಾಡ್ತಾರೆ, ಅಥವಾ ಮೆಟಲ್ 2 ಅಥವಾ 3 ಮೆಟಲ್ಸ್ನ ಮಿಕ್ಸ್ ಮಾಡಿದಾಗ ಬರುವಂತಹ ಒಂದು ಮಿಶ್ರ ಲೋಹಕ್ಕೆ ಅಲಾಯ್ ಅಂತ ಕರಿತೀವಿ. ಏನಕ್ಕೆ ಅಲಾಯಿಂಗ್ ಮಾಡ್ತಾರೆ, ಟು ಇಂಪ್ರೂವ್ ದ ಪ್ರಾಪರ್ಟೀಸ್, ಗುಣಲಕ್ಷಣಗಳನ್ನ ಇಂಪ್ರೂವ್ ಮಾಡೋದಕ್ಕೆ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್ ಅಂದರೆ ಏನು, ಸ್ಪೆಸಿಫಿಕ್ ಹೀಟ್ ಇಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 kg ಆಫ್ ಸಬ್ಸ್ಟೆನ್ಸ್ ಬೈ 1 degree centigrade. ಸೊ ಎಷ್ಟು ಹೀಟ್ ಬೇಕಾಗುತ್ತೆ 1 kg ಆಫ್ ಸಬ್ಸ್ಟೆನ್ಸ್ನ 1 degree centigrade ಹೀಟ್ ಮಾಡೋದಕ್ಕೆ, ಅದಕ್ಕೆ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಇದು ಹಿಂಗೆ ಬರೀಬೇಕಾಗುತ್ತೆ. ಡೆಫಿನೇಷನ್ಸ್ಗಳನ್ನ ನೀವು ಯಾವುದೇ ಚೇಂಜ್ ಮಾಡೋಂಗಿಲ್ಲ, ಡೆಫಿನೇಷನ್ಸ್ ಬರೀಬೇಕಾದ್ರೆ ಪರ್ಫೆಕ್ಟಾಗೇ ಬರೀಬೇಕಾಗುತ್ತೆ. ಹಾಗಾಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಥರ್ಮಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಇದೆಲ್ಲ ನೀಟಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ 8 ಕ್ವಶನ್ ಇರುತ್ತೆ, 5 ಕ್ವಶನ್ ಆನ್ಸರ್ ಮಾಡಬೇಕಿಲ್ಲಿ. ಹಾಗಾಗಿ ಯಾವುದು ನಿಮಗೆ ಬೆಸ್ಟ್ ಆನ್ಸರ್ ಗೊತ್ತಿದೆಯೋ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ. ಡಿಫೈನ್ ಕಾಂಪೋಸಿಟ್ಸ್. ಕಾಂಪೋಸಿಟ್ಸ್ ಅಂದರೆ ನಾನು ಇವಾಗ ತಾನೇ ಹೇಳಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಅಥವಾ MCQ ಅಲ್ಲಿ. ಕಾಂಪೋಸಿಟ್ಸ್ ಅನ್ನೋದು ಕೂಡ ಅಲಾಯಿಂಗ್ ಥರದೇ ಸ್ವಲ್ಪ ಬರುತ್ತೆ, ಬಟ್ ಇಲ್ಲಿ ಏನು ಕೀವರ್ಡ್ ಜ್ಞಾಪಕ ಇಟ್ಕೋಬೇಕು ನೀವು ಅಂತ ಹೇಳಿದ್ರೆ, ಇಟ್ಸ್ ಎ ಕಾಂಪೋಸಿಟ್ಸ್ ಆರ್ ದ ಮೆಟೀರಿಯಲ್ಸ್ ಫಾರ್ಮ್ಡ್ ಬೈ, ಯಾವಾಗ ಫಾರ್ಮ್ ಆಗ್ತವೆ, ಕಾಂಬಿನೇಷನ್ ಆಫ್ 2 or more ಮೆಟೀರಿಯಲ್ಸ್, ನಾಟ್ ಮೆಟಲ್ಸ್ ನಾನ್ ಮೆಟಲ್ಸ್ ಏನು ಬರಿಬೇಡಿ, 2 ಅಥವಾ ಅದಕ್ಕಿಂತ ಹೆಚ್ಚು ಮೆಟೀರಿಯಲ್ಸ್ನ ಮಿಕ್ಸ್ ಮಾಡಿದಾಗ ಯಾವ ಲೆವೆಲಲ್ಲಿ ಮಿಕ್ಸ್ ಮಾಡ್ತೀರಿ, ಮ್ಯಾಕ್ರೋಸ್ಕೋಪಿಕ್ ಲೆವೆಲ್, ತುಂಬ ಸಣ್ಣ ಸಣ್ಣ ಅಂಶಗಳಾಗಿ ಅದನ್ನು ಪೀಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡುವಂಥದ್ದು. ಏನಕ್ಕೆ, ಟು ಗೆಟ್ ಗುಡ್ ಪ್ರಾಪರ್ಟೀಸ್ ಅಷ್ಟೇ. ಅಲಾಯಿಂಗಲ್ಲೂ ಸೇಮ್ ಡೆಫಿನೇಷನ್ನು, ಅಲ್ಲಿ ಮೆಟಲ್ 2 or more ಮೆಟಲ್ಸ್ ತೊಗೊಂಡ್ವಿ ಅಥವಾ ಮೆಟಲ್ಗೆ ನಾನ್ ಮೆಟಲ್ನ ಮಿಕ್ಸ್ ಮಾಡ್ತೀವಿ. ಕಾಂಪೋಸಿಟ್ಸಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಮೆಟೀರಿಯಲ್ನ ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ ಮಿಕ್ಸ್ ಮಾಡೋದು ಕಾಂಪೋಸಿಟ್ಸ್ ಅಂತ ಕರಿತೀವಿ. ಇನ್ನು ಮೆಕ್ಯಾನಿಸಮ್ ಅಂದರೆ ಏನು ಅಂತ ಇದೆ, ವೆನ್ ಒನ್ ಆಫ್ ದ ಲಿಂಕ್ಸ್ ಆಫ್ ಕೈನಮ್ಯಾಟಿಕ್ ಚೈನ್ ಇಸ್ ಫಿಕ್ಸ್ಡ್. ಈ ವರ್ಡ್ ಬರೀಲೇಬೇಕು, ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್. ಸೊ ಕೈನಮ್ಯಾಟಿಕ್ ಚೈನಲ್ಲಿ ಅಂದರೆ, ಕೈನಮ್ಯಾಟಿಕ್ ಚೈನ್ ಅಂದರೆ ಏನು, ಒಂದು ಫಸ್ಟ್ ಲಿಂಕ್ ಆ್ಯಂಡ್ ಲಾಸ್ಟ್ ಲಿಂಕ್ ಆರ್ ಏನು ಕನೆಕ್ಟೆಡ್, ಅದಕ್ಕೆ ನಾವು ಕೈನಮ್ಯಾಟಿಕ್ ಚೈನ್ ಅಂತ ಕರಿತೀವಿ. ಹಾಗಾಗಿ ಇದರಲ್ಲಿ ಯಾವುದೋ ಒಂದು ಲಿಂಕನ್ನು ಫಿಕ್ಸ್ ಮಾಡಿದ್ರೆ ಬರುವಂಥದ್ದಕ್ಕೆ ಮೆಕ್ಯಾನಿಸಮ್ ಅಂತ ಕರಿತೀವಿ. ನೋಡಿ, ವೆನ್ ಒನ್ ಆಫ್ ದ ಲಿಂಕ್ಸ್ ಆಫ್ ಅ ಕೈನಮ್ಯಾಟಿಕ್ ಚೈನ್ ಇಸ್ ಫಿಕ್ಸ್ಡ್. ಇದೇ ಲಿಂಕ್ ಫಿಕ್ಸ್ ಮಾಡಬೇಕು ಅಂತಲ್ಲ, ಈ ಲಿಂಕ್ ಫಿಕ್ಸ್ ಮಾಡಿದ್ರೆ 4 ಬಾರ್ ಚೈನ್ ಆಗುತ್ತೆ, ಈ ಲಿಂಕ್ ಫಿಕ್ಸ್ ಮಾಡಿದ್ರೆ ಬೇರೆ ಮೆಕ್ಯಾನಿಸಮ್ ಬರುತ್ತೆ, ಬೀಮ್ ಎಂಜಿನ್ ಬರ್ಬೋದು. ಸೊ ಆ ಥರ ಕೈನಮ್ಯಾಟಿಕ್ ಚೈನಲ್ಲಿರೋ ಯಾವುದೋ ಒಂದು ಲಿಂಕನ್ನು ಫಿಕ್ಸ್ ಮಾಡಿದಾಗ ಬರುವಂಥದ್ದಕ್ಕೆ ಆ ಚೈನ್ಗೆ ಮೆಕ್ಯಾನಿಸಮ್ ಅಂತ ಕರಿತೀವಿ. ಕೈನಮ್ಯಾಟಿಕ್ ಪೇರ್ ಅಂದ್ರೇನು, ಸೊ 2 links ಆರ್ ಎಲಿಮೆಂಟ್ಸ್ ಆಫ್ ಎ ಮೆಷಿನ್, 2 ಲಿಂಕ್ ಅಥವಾ ಅದರ 2 ಎಲಿಮೆಂಟ್ಸ್ ಆಫ್ ಮೆಷಿನನ್ನು ಒಂದಕ್ಕೊಂದು ಕಾಂಟ್ಯಾಕ್ಟ್ ಮಾಡೋ ಥರ ಮಾಡಿದ್ರೆ ಆ ಒಂದು ಕಂಡೀಷನ್ಗೆ ನಾವು ಪೇರ್ ಅಂತ ಕರಿತೀವಿ. ಆ ಜೊತೆಗೆ ನಾವು ಜೋಡಿಗೆ ಪೇರ್ ಅಂತ ಕರಿತೀವಿ. ನೆಕ್ಸ್ಟ್, ಡಿಫೈನ್ ವೆಲಾಸಿಟಿ ರೇಷಿಯೋ. ವೆಲಾಸಿಟಿ ರೇಷಿಯೋ ಅಂದ ತಕ್ಷಣ ನೀವು ಜಸ್ಟ್ ಈ ಫಾರ್ಮುಲಾ ಜ್ಞಾಪಿಸ್ಕೊಬಿಡಿ, N2/N1. ಇಟ್ಸ್ ಅ ರೇಷಿಯೋ ಆಫ್ ಸ್ಪೀಡ್ ಆಫ್ ದ ಡ್ರಿವನ್ ಟು ದ ಸ್ಪೀಡ್ ಆಫ್ ದ ಡ್ರೈವರ್. 2 ಅಂದರೆ ಡ್ರಿವನ್, 1 ಅಂದರೆ ಡ್ರೈವರ್. ಅಷ್ಟು ಬರೆದ್ರೂ ಸಾಕು. ಇಫ್ ಯು ರೈಟ್ ದ ಫಾರ್ಮುಲಾ ಆಲ್ಸೋ ಲೈಕ್ ದಿಸ್, ದಟ್ ಈಸ್ ಸಫಿಷಿಯೆಂಟ್ ಫಾರ್ 2 ಮಾರ್ಕ್ಸ್. ಬಟ್ ನೀವು ಡೆಫಿನೇಷನ್ನ ಕರೆಕ್ಟಾಗಿ ಮಾಡಬೇಕು, ಡಿಫೈನ್ ಮಾಡಬೇಕು ಅಂತ ಹೇಳಿರೋದ್ರಿಂದ ನೀವು ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಡೆಫಿನೇಷನ್ ಇಲ್ಲಿಂದ ತೊಗೋಬೇಕು. ಇಟ್ ಇಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ ಅಥವಾ ಡ್ರಿವನ್ ಟು ದ ಸ್ಪೀಡ್ ಆಫ್ ದ ಡ್ರೈವರ್ ಪುಲ್ಲಿ ಅಂತ ಬರೆದ್ರೂ ಸಾಕಾಗುತ್ತೆ. ನೆಕ್ಸ್ಟು, ವಾಟ್ ಈಸ್ ಬ್ರೇಜಿಂಗ್ ಅಂತ ಇದೆ.
ಬ್ರೇಜಿಂಗ್ ಅಂದರೆ ಏನು? ಬ್ರೇಜಿಂಗ್ ಮತ್ತು ಸಾಲ್ಡ್ರಿಂಗ್ ಡೆಫಿನೇಷನ್ ಗೊತ್ತಿದೆ ನಿಮಗೆಲ್ಲ. ಸೊ ಬ್ರೇಜಿಂಗ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ಸ್ ಎ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ ವೇರ್ ಫಿಲ್ಲರ್ ಮೆಟಲ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಎಬೋವ್ 450 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಬಟ್ ಬಿಲೋ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬೇಸ್ ಮೆಟಲ್ ಇದ್ದಾಗ ಯೂಸ್ ಮಾಡುವಂತಹ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ಗೆ ಬ್ರೇಜಿಂಗ್ ಅಂತ ಕರಿತೀವಿ. ಅದೇ ಸಾಲ್ಡ್ರಿಂಗ್ ಆದರೆ ಬಿಲೋ 450 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ 2 ಮಾರ್ಕ್ಸ್. ಸೊ ನೆಕ್ಸ್ಟ್ ಬಂದು 3 ಮಾರ್ಕ್ಸ್ ಕ್ವಶನ್ನು. 3 ಮಾರ್ಕ್ಸ್ ಕ್ವಶನ್ನು ಅಷ್ಟೇ 2 ಮಾರ್ಕ್ಸ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀವು ಬರೀಬೇಕಾಗುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ಪ್ರಾಬ್ಲಮ್ಸ್ ಇರುತ್ತೆ. ಫಸ್ಟ್ CO-ದಲ್ಲಿ ಕಾರ್ ಟ್ರಾವೆಲ್ಸ್ 90 ಮೀಟರ್ಸ್ ಇನ್ 6 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ವೆಲಾಸಿಟಿ ಕಂಡುಹಿಡಿಯೋದು ತುಂಬ ಸಿಂಪಲ್ಲು. ಸೊ ಡಿಸ್ಟೆನ್ಸ್ ಬೈ ಟೈಮ್ ಅಂದರೆ ವೆಲಾಸಿಟಿ. ಇಫ್ ಯು ನೋ ದಟ್ ಫಾರ್ಮುಲಾ ಇಟ್ಸ್ ವೆರಿ ಸಿಂಪಲ್. ವೆಲಾಸಿಟಿ ಕಂಡುಹಿಡಿಯೋದು ತುಂಬ ಸಿಂಪಲ್ಲು. ಸೊ ವೆಲಾಸಿಟಿ ಈಸ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಅಂದರೆ 90 ಇದೆ ಡಿವೈಡೆಡ್ ಬೈ ಟೈಮ್ ಅಂದರೆ 6. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು 15 ಮೀಟರ್ ಪರ್. SI ಯೂನಿಟ್ ಬರೀಬೇಕು. SI ಯೂನಿಟ್ ಬರೀದಾರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆಲ್ವೇಸ್ ರೈಟ್ ಪ್ರಾಪರ್ SI ಯೂನಿಟ್. ಡಿಸ್ಟೆನ್ಸ್ ಅಂದರೆ ಮೀಟರು, ಟೈಮ್ ಅಂದರೆ ಸೆಕೆಂಡು. ಮೀಟರ್ ಪರ್ ಸೆಕೆಂಡ್ ಇಸ್ ದ SI ಯೂನಿಟ್ ಆಫ್ ವೆಲಾಸಿಟಿ. ಆಕ್ಸಿಲರೇಷನ್ ಅಂದರೆ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಬೈ ಟೈಮ್. ಬಟ್ ಇಲ್ಲಿ ವೆಲಾಸಿಟಿಲಿ ಏನಾದ್ರು ಇನಿಷಿಯಲ್ ವೆಲಾಸಿಟಿ ಅವ್ರು ಕೊಟ್ಬಿಟ್ಟಿದ್ದರೆ, ಸ್ಟಾರ್ಟಿಂಗ್ ವೆಲಾಸಿಟಿ ಅಂದರೆ ಇನಿಷಿಯಲ್ ವೆಲಾಸಿಟಿ ಅಂದರೆ ಸ್ಟಾರ್ಟಿಂಗ್ ವೆಲಾಸಿಟಿ ಅದೇನಾದರೂ ಕೊಟ್ಟಿದ್ರೆ V-U ಅಂದರೆ ಫೈನಲ್ ವೆಲಾಸಿಟಿಯಿಂದ ಇನಿಷಿಯಲ್ ವೆಲಾಸಿಟಿನ ಕಳೆದು ಆಮೇಲೆ ಟೈಮಿಂದ ಡಿವೈಡ್ ಮಾಡಬೇಕಾಯಿತು. ಇಲ್ಲಿ ಏನು ಕೊಟ್ಟಿರೋದ್ರಿಂದ ಅದನ್ನು 0 ಅಂತ ತೊಗೋಬೇಕಾಗುತ್ತೆ. ಹಾಗಾಗಿ 15 - 0 ಡಿವೈಡೆಡ್ ಬೈ 6 ಮಾಡಿದಾಗ ಬರೋದು ಆಕ್ಸಿಲರೇಷನ್ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀಬೇಕು. ನೆಕ್ಸ್ಟು ಲೀಸ್ಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಹೈ ಸ್ಪೀಡ್ ಸ್ಟೀಲ್ ಅಂತ ಇದೆ. ಹೈ ಸ್ಪೀಡ್ ಸ್ಟೀಲ್ದು ಪ್ರಾಪರ್ಟೀಸ್ ಬರೀರಿ. ಎನಿ 3 ಅಂತ ಕೊಟ್ಟಿರೋದ್ರಿಂದ ಯಾವ್ದಾರ 3 ಬರೀರಿ. ಹೈ ಟೆಂಪ್ರೇಚರಲ್ಲೂ ಹಾರ್ಡ್ನೆಸ್ನ ಉಳಿಸ್ಕೊಳ್ಳುತ್ತೆ, ಸವಿಯೋದಿಲ್ಲ. ನೀವು ಯಾವುದೇ ಕಟಿಂಗ್ ಟೂಲ್ ಕೊಟ್ಟರು ಕೂಡ ವೇರ್ ರೆಸಿಸ್ಟೆನ್ಸ್ ಬರೀಬೇಕು, ಹೈ ಹಾರ್ಡ್ನೆಸ್ ಬರೀಬೇಕು, ಹೈ ಸ್ಟ್ರೆಂತ್ ಬರೀಬೇಕು. ಒಂದು 3 ಪ್ರಾಪರ್ಟಿ ಬರೆದ್ರೆ ಸಾಕು. ಇನ್ನು ಬ್ರಾಸ್ದು ಕಾಂಪೋಸಿಷನ್ ಬರೀಬೇಕು. ಕಾಪರ್ ಆ್ಯಂಡ್ ಜಿಂಕ್ ಅಂತ ಗೊತ್ತಿರುತ್ತೆ ನಿಮಗೆ, ಬಟ್ ಅದ್ರ ಪರ್ಸೆಂಟೇಜು ಕರೆಕ್ಟಾಗಿ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ಸೊ ಕಾಪರ್ ಆ್ಯಂಡ್ ಜಿಂಕ್ ಅಂತ ಬರೆದ್ರೆ 1 ಮಾರ್ಕು, ಅದ್ರ ಪರ್ಸೆಂಟೇಜ್ಗೂ 1 ಮಾರ್ಕ್ಸ್ ಇರುತ್ತೆ. ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಏನು? ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಕಂಡಕ್ಟ್ ಹೀಟ್. ಯಾವ ಒಂದು ಮೆಟೀರಿಯಲ್ಲು ಹೀಟ್ನ ತನ್ನೊಳಗಡೆ ತಗೊಳುತ್ತೋ, ಕಂಡಕ್ಟ್ ಮಾಡ್ಕೊಳ್ಳುತ್ತೋ ಅನ್ನೋದಕ್ಕೆ ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಹೈಯರ್ ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಹೀಟು ಬೇಗ ಫಾಸ್ಟಾಗಿ ಫ್ಲೋ ಆಗುತ್ತೆ ಮೆಟೀರಿಯಲ್ ಒಳಗಡೆ. ಅದಕ್ಕೆ ನಾವು ವೈರಲ್ಲಿ ಕಾಪರ್ ಅಲ್ಯೂಮಿನಿಯಂನ ಯೂಸ್ ಮಾಡೋದು. ಲೋಯರ್ ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಪ್ಲಾಸ್ಟಿಕ್ ಅಥವಾ ವುಡ್ ಒಳಗಡೆ ಕರೆಂಟು ಅಥವಾ ಹೀಟು ಬೇಗ ಪಾಸ್ ಆಗಲ್ಲ. ಹಾಗಾಗಿ ಅದಕ್ಕೆ ಗುಡ್ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ನು ಕೈನಮ್ಯಾಟಿಕ್ಸಲ್ಲಿ ಬಂದರೆ ಲಿಸ್ಟ್ ದ ಟೈಪ್ಸ್ ಆಫ್ constrained motions. So there are 3 constrained motion: completely constrained motion, incompletely constrained motion, successfully constrained motion. ಇದು 3 ಬರೆದ್ರೆ ಸಾಕು. ಬಟ್ ಇಫ್ ಯು ರೈಟ್ ಎಕ್ಸಾಂಪಲ್ ಇಟ್ ವುಡ್ ಬಿ ವ್ಯಾಲ್ಯೂ ಅಡ್ವಾಂಟೇಜ್. ಪಿಸ್ಟನ್ ಇನ್ ಸಿಲಿಂಡರು ಓನ್ಲಿ ಸ್ಲೈಡಿಂಗ್ ಆಗುತ್ತೆ. ಸರ್ಕ್ಯುಲರ್ ರಾಡು ಸರ್ಕ್ಯುಲರ್ ಹೋಲ್ ಒಳಗಡೆ ರೊಟೇಷನ್ ಆಗುತ್ತೆ, ಸ್ಲೈಡಿಂಗು ಆಗುತ್ತೆ. ಮೋಷನ್ನು ರಿಸ್ಟ್ರಿಕ್ಟೆಡ್ ಆಗೋದ್ರಿಂದ ಬೇರಿಂಗ್ಸಲ್ಲಿ 4 ಸ್ಟೆಪ್ ಬೇರಿಂಗ್ ಅಂತ ಬರೀರಿ ಸಾಕು. ಮೆಷಿನ್ ಅಂದರೆ ಏನು? ಇಟ್ಸ್ ಎ ಡಿವೈಸ್ ದ ಟ್ರಾನ್ಸ್ಫಾರ್ಮ್ ಎನರ್ಜಿ ಇಂಟು ಯೂಸ್ಫುಲ್ ವರ್ಕ್. ಯಾವ ಒಂದು ಡಿವೈಸು ಎನರ್ಜಿನ ವರ್ಕಾಗಿ ಕನ್ವರ್ಟ್ ಮಾಡುತ್ತೆ ಅಂಥ ಡಿವೈಸ್ಗೆ ಮೆಷಿನ್ ಅಂತ ಕರಿತೀವಿ. ಲೇತು, ಮಿಲ್ಲಿಂಗು, ಫ್ಯಾನು, ವಾಟ್ ಎವರ್ ಮೆಷಿನ್ ಯು ರೈಟ್, ದಟ್ ಇಸ್ ಎ ಕರೆಕ್ಟ್ ಆನ್ಸರ್ ಫಾರ್ ದ ಮೆಷಿನ್. ಮೆಟೀರಿಯಲ್ಸ್ ಯೂಸ್ ಇಟ್ ಫಾರ್ ಬೆಲ್ಟು. ಸೊ ಲೆದರು, ರಬ್ಬರು, ಫ್ಯಾಬ್ರಿಕ್ಕು, ಕ್ಯಾನ್ವಾಸು, ಕಾಟನ್ನು, ಬಲಾಟ ಇದೆಲ್ಲ ಓದಿರ್ತೀರಿ, ಕರೆಕ್ಟಾಗಿ ಬರೀರಿ. ಇನ್ನು ಪ್ರಿನ್ಸಿಪಲ್ ಆಫ್ ಸಾಲ್ಡ್ರಿಂಗ್ ಕೇಳಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಸಾಲ್ಡ್ರಿಂಗು? ಸಾಲ್ಡ್ರಿಂಗ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಜಾಯ್ನಿಂಗ್ ದ ಮೆಟಲ್ಸ್ ಯೂಸಿಂಗ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ಫಿಲ್ಲರ್ ಮೆಟಲ್. ಫಿಲ್ಲರ್ ಮೆಟಲ್ಲು ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು, ಅಂದರೆ 450ಗಿಂತ ಕಡಿಮೆ ಇರೋವಂಥ ಫಿಲ್ಲರ್ ಮೆಟಲ್ ಯೂಸ್ ಮಾಡಿಕೊಂಡು ವೆಲ್ಡಿಂಗ್ ಮಾಡುವಂಥ ಅಥವಾ ಜಾಯ್ನಿಂಗ್ ಮಾಡುವಂಥ ಪ್ರೋಸೆಸ್ಗೆ ಸಾಲ್ಡ್ರಿಂಗ್ ಅಂತ ಕರಿತೀವಿ. ದ ಸರ್ಫೇಸಸ್ನ ಫಸ್ಟ್ ಹೀಟ್ ಮಾಡಬೇಕು. ಆಮೇಲೆ ಸಾಲ್ಡರ್ ಅಂತ ಏನು ಫಿಲ್ಲರ್ ಮೆಟೀರಿಯಲ್ ಇರುತ್ತೆ ಅದು ಕೆಪಿಲರಿ ಆ್ಯಕ್ಷನ್ನಿಂದ ಕರಗಿ ಆ ಜಾಯಿಂಟ್ಗೆ ಕೂತ್ಕೊಳ್ಳುತ್ತೆ. ಅದು ಗಟ್ಟಿಯಾದಾಗ ಪರ್ಮನೆಂಟ್ ಜಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಸಾಲ್ಡ್ರಿಂಗ್. ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್, ಯು ವಿಲ್ ಗೆಟ್ 1 ಕ್ವಶನ್ ಫಾರ್ ದ ಪ್ರಾಬ್ಲಮ್. ಇಲ್ಲಿ ನೋಡ್ಬೋದು ನೀವು, ಕ್ಯಾಲ್ಕುಲೇಟ್ ದ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಪ್ರೆಷರ್ ಅಂದ ತಕ್ಷಣ ನಿಮಗೆ ಫಾರ್ಮುಲಾ ಜ್ಞಾಪಕ ಬರಬೇಕು. ಸೊ ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಸ್ಟ್ರೆಸ್ಗೂ ಕೂಡ ಸೇಮ್ ಫಾರ್ಮುಲಾ, ಪ್ರೆಷರ್ಗೂ ಸೇಮ್ ಫಾರ್ಮುಲಾ. ಸೊ ಫೋರ್ಸ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಸೊ ಫೋರ್ಸ್ ಬೈ ಏರಿಯಾ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟರ್ ನೋಡಿದ್ರೆ ನಿಮಗೆ 300 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದು ಫೋರ್ಸ್ಗೆ ನ್ಯೂಟನ್ನು, ಏರಿಯಾಗೆ ಮೀಟರ್ ಸ್ಕ್ವೇರ್. ಅದಕ್ಕೆ ಡೈರೆಕ್ಟಾಗಿ ಪ್ಯಾಸ್ಕಲ್ ಅಂತ ಬರೆದಿದ್ದೀವಿ. ಎರಡು ಸೇಮೇನೆ. ಪ್ಯಾಸ್ಕಲ್ ಅಂದರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದಕ್ಕೆ 2.5 ಮಾರ್ಕ್ಸ್ ಇರುತ್ತೆ. ಅದನ್ನು ಮೆಗಾ ಪ್ಯಾಸ್ಕಲ್ಗೆ ಕನ್ವರ್ಟ್ ಮಾಡಬೇಕು. ಮೆಗಾ ಪ್ಯಾಸ್ಕಲ್ಗೆ ಕನ್ವರ್ಟ್ ಮಾಡಬೇಕು ಅಥವಾ ಕಿಲೋ ಪ್ಯಾಸ್ಕಲ್ಗೆ ಕನ್ವರ್ಟ್ ಮಾಡಬೇಕು. ಇನ್ ದಿಸ್ ಕೇಸ್ ಕಿಲೋ ಅಂದರೆ ಏನು? 1 ಕಿಲೋ ಪ್ಯಾಸ್ಕಲ್ ಅಂತ ಹೇಳಿದ್ರೆ 1000 ಅಥವಾ 10⁻³ ಪ್ಯಾಸ್ಕಲ್ ಅಂತ ಕರಿತೀವಿ. ಕಿಲೋ ಅಂದರೆ 10⁻³ SI ಪ್ರಿಫಿಕ್ಸಲ್ಲಿ. ಈಗ ನಿಮ್ಗೆ ಎಷ್ಟು ಬಂದಿದೆ? 300 ಪ್ಯಾಸ್ಕಲ್ ಬಂದಿದೆ.
300 ಪ್ಯಾಸ್ಕಲ್ಗೆ ಎಷ್ಟು ಕಿಲೋ ಪ್ಯಾಸ್ಕಲ್ ಅಂತ ಕೊಡ್ತಾ ಇದ್ದಾರೆ. ಸೊ 300 ನೋಡಿ 300 ಪ್ಯಾಸ್ಕಲ್ ಅಂತ ಹೇಳಿದ್ರೆ ಏನಾಯಿತು, ಕಿಲೋ ಪ್ಯಾಸ್ಕಲ್ ಕನ್ವರ್ಟ್ ಮಾಡಬೇಕು. ನೀವೇನು ಮಾಡಬೇಕು, 300ನ 1000 ಡಿವೈಡ್ ಮಾಡಬೇಕು. ಬಿಕಾಸ್ ಪ್ಯಾಸ್ಕಲಿಂದ ಕಿಲೋ ಪ್ಯಾಸ್ಕಲ್ ಚಿಕ್ಕದ್ರಿಂದ ದೊಡ್ಡದಕ್ಕೆ ನೀವು ಕನ್ವರ್ಟ್ ಮಾಡ್ತಿರೋದ್ರಿಂದ ಡಿವೈಡೆಡ್ ಬೈ 1000 ಮಾಡಬೇಕು. ಮೆಗಾ ಪ್ಯಾಸ್ಕಲ್ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ 10⁶6 zeros ಹಾಕಬೇಕಾಗಬೇಕು. ಸೊ 0.3 ಕಿಲೋ ಪ್ಯಾಸ್ಕಲ್ ಆಯಿತು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು ಥರ್ಮೋಪ್ಲಾಸ್ಟಿಕ್ಗೆ ಡಿಫ್ರೆನ್ಷಿಯೇಟ್ ಕೇಳಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಆಲ್ಮೋಸ್ಟ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಥರ್ಮೋಪ್ಲಾಸ್ಟಿಕ್ಸ್ ಅಂದರೆ ಲೀನಿಯರ್ ಪಾಲಿಮರು, ಥರ್ಮೋಸೆಟ್ಟಿಂಗ್ ಅಂದರೆ ಕ್ರಾಸ್ ಲಿಂಕ್ಡ್ ಪಾಲಿಮರ್ಸು. ಸೊ ಇದನ್ನು ಕೆಮಿಕಲ್ ಚೇಂಜ್ ಏನೂ ಆಗಲ್ಲ, ಇಲ್ಲಿ ಕೆಮಿಕಲ್ ಚೇಂಜ್ ಆಗುತ್ತೆ. ಇದನ್ನು ಸಾಫ್ಟ್ ಎಗೈನ್ ಆ್ಯಂಡ್ ಎಗೈನ್ ಮಾಡ್ಬೋದು, ಇದನ್ನು ರೀಸಾಫ್ಟ್ ಮಾಡೋಕ್ಕಾಗೋದಿಲ್ಲ. ಇದನ್ನು ರೀಯೂಸ್ ಮಾಡ್ಬೋದು, ಇದನ್ನು ರೀಯೂಸ್ ಮಾಡೋದಕ್ಕಾಗೋದಿಲ್ಲ. ಸಾಫ್ಟ್ ಮತ್ತು ಫ್ಲೆಕ್ಸಿಬಲ್ ಆಗಿರುತ್ತೆ, ನೋಡೋದಕ್ಕೆ ಹಾರ್ಡ್ ಮತ್ತು ಬ್ರಿಟಲ್ ಆಗಿರುತ್ತೆ. ಎನಿ 5 ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಎನಿ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಕೇಳಿರೋದ್ರಿಂದ ಎಕ್ಸಾಂಪಲ್ಸು ಬರೀಬೇಕಾಗುತ್ತೆ. ಯಾವುದಾದ್ರೂ ಬರೀರಿ, ಬ್ರಿಟಲ್ನೆಸ್ಸು, ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಕ್ರೀಪು, ಟೆಂಪ್ರೇಚರ್, ಅದು ಫೆಟೀಗು, ವಿಚೆವರ್, ಟಫ್ನೆಸ್ಸು, ರೆಸಿಲಿಯನ್ಸ್ ಯಾವುದಾದ್ರೂ ಬರಿಬೋದು. ಐ ಆಮ್ ಟೇಕಿಂಗ್ ಬ್ರಿಟಲ್ನೆಸ್ ಆ್ಯಂಡ್ ಎಲಾಸ್ಟಿಸಿಟಿ. ಬ್ರಿಟಲ್ನೆಸ್ ಅಂದ್ರೇನು? ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಬೈ ವಿಚ್ ಇಟ್ ಫೇಲ್ಸ್ ಆರ್ ಬ್ರೇಕ್ ಸಡನ್ಲಿ. ಬೇಗ ಫೇಲ್ ಆಗೋದು ಅಥವಾ ಬೇಗ ಬ್ರೇಕ್ ಆಗೋದು ವಿತೌಟ್ ಡಿಫಾರ್ಮೇಷನ್. ಯಾವಾಗ ಲೋಡ್ ಅಪ್ಲೈ ಮಾಡಿದಾಗ ಸಡನ್ನಾಗಿ ಬ್ರೇಕ್ ಆದರೆ ಅಂಥ ಪ್ರಾಪರ್ಟಿಗೆ ಬ್ರಿಟಲ್ನೆಸ್ ಅಂತ ಕರಿತೀವಿ. ಬ್ರಿಟಲ್ನೆಸ್ ಮೆಟೀರಿಯಲ್ಗಳು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಕಂಪ್ರೆಷನಲ್ಲಿ ಸ್ಟ್ರಾಂಗ್ ಆಗಿರ್ತವೆ, ಟೆನ್ಷನಲ್ಲಿ ವೀಕ್ ಆಗಿರ್ತವೆ. ಕ್ಯಾಸ್ಟ್ ಐರನ್ನು, ಗ್ಲಾಸು, ಸಿರಾಮಿಕ್ಕು, ಕಾಂಕ್ರೀಟು ಬ್ರಿಟಲ್ ಮೆಟೀರಿಯಲ್ಲು. ಎಲಾಸ್ಟಿಕ್ ಮೆಟೀರಿಯಲ್ ಅಂದರೆ ಒರಿಜಿನಲ್ ಪೊಸಿಷನ್ಗೆ ಲೋಡ್ ರಿಮೂವ್ ಮಾಡಿದ್ಮೇಲೆ ಬರುವಂಥ ಗುಣಲಕ್ಷಣ. ಎಲಾಸ್ಟಿಕ್ ಲಿಮಿಟ್ ಕ್ರಾಸ್ ಆದಮೇಲೆ ಪರ್ಮನೆಂಟ್ ಡಿಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಸ್ಪ್ರಿಂಗ್ಸು, ಬೀಮ್ಸು ಅಲ್ಲೆಲ್ಲ ನಾವು ಎಲಾಸ್ಟಿಸಿಟಿ ನೋಡ್ತೀವಿ. ಸೊ ಗೇರ್ ಹೌಸಿಂಗಲ್ಲಿ ಯೂಸ್ ಮಾಡುವಂತಹ ಸೂಟಬಲ್ ಮೆಟಲ್ ಯಾವುದು? ಗೇರ್ ಹೌಸಿಂಗಲ್ಲಿ ಯೂಸ್ ಮಾಡುವಂಥ ಸೂಟಬಲ್ ಮೆಟಲ್ಲು ಗ್ರೇ ಕ್ಯಾಸ್ಟ್ ಐರನ್. ಗ್ರೇ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಅದ್ರದ್ದು ಪ್ರಾಪರ್ಟೀಸ್ ನಿಮಗೆಲ್ಲ ಗೊತ್ತಿದೆ. ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ವೈಬ್ರೇಷನ್ ಡ್ಯಾಂಪಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಕ್ಯಾಸ್ಟಬಿಲಿಟಿ ಚೆನ್ನಾಗಿರ್ತದೆ, ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ, ಮೆಷಿನಬಿಲಿಟಿ ಚೆನ್ನಾಗಾಗುತ್ತೆ, ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಚೆನ್ನಾಗಾಗುತ್ತೆ, ಲೋ ಕಾಸ್ಟ್ ಆಗುತ್ತೆ. 4 ಬಾರ್ ಮೆಕ್ಯಾನಿಸಮು ಆಲ್ರೆಡಿ ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೀನಿ ನಾನು. 4 ಬಾರ್ ಮೆಕ್ಯಾನಿಸಮಲ್ಲಿ 4 ಬಾರ್ ಮೆಕ್ಯಾನಿಸಮ್ದು ಫಿಗರ್ ಬರೀರಿ. ಅದು ಬರೆದ್ಮೇಲೆ ಅದ್ರದ್ದು ಮೇಯ್ನು ಎಷ್ಟು ಟರ್ನಿಂಗ್ ಪೇರ್ಸ್ ಇರುತ್ತೆ ಅಂತ ಬರೀಬೇಕು. ಅದಾದಮೇಲೆ ಯಾವ್ಯಾವ ಲಿಂಕ್ಗಳು ಏನೇನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಬರೆದು 1-2 ಲೈನ್ ವರ್ಕಿಂಗ್ ಪ್ರಿನ್ಸಿಪಲ್ ಬರೆದ್ರೆ ದಿಸ್ ಇಸ್ ಸಫಿಷಿಯೆಂಟ್ ಫಾರ್ 5 ಮಾರ್ಕ್ಸ್. ಚೈನ್ ಡ್ರೈವ್ ಮತ್ತು ರೋಪ್ ಡ್ರೈವ್ ಬಗ್ಗೆ ನೀವು ಡಿಫ್ರೆನ್ಸ್ ಏನಾದರೂ ಕೇಳಿದ್ರೆ, ಸೊ ಚೈನ್ ಡ್ರೈವು ಯಾವ ಥರ ಇರುತ್ತೆ, ಮೆಟಲ್ಸ್ ಮತ್ತು ಸ್ಪ್ರಾಕೆಟು. ರೋಪ್ ಡ್ರೈವ್ ಯಾವ ಥರ ಇರುತ್ತೆ, ಬೆಲ್ಟ್ ಆಫ್ ಪುಲ್ಲಿಸಿಂದ ಇರುತ್ತೆ. ಶಾರ್ಟ್ ಡಿಸ್ಟೆನ್ಸು, ಇದು ಲಾಂಗ್ ಡಿಸ್ಟೆನ್ಸು. ನೋ ಸ್ಲಿಪ್ಪಿಂಗು, ಸ್ವಲ್ಪ ಸ್ಲಿಪ್ ಆಗುತ್ತೆ. ಹೈ ಪವರು, ಮಾಡ್ರೇಟ್ ಪವರು. ಇದಕ್ಕೆ ಲೂಬ್ರಿಕೇಷನ್ ಬೇಕು, ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ. ಇದು ತುಂಬ ನಾಯ್ಸಿ ಆಪ್ರೇಷನ್ನು, ಇದು ತುಂಬ ಕ್ವೈಟರ್ ಆಪ್ರೇಷನ್ ಅಂತಲೂ ಕರೀತೀವಿ. ಇನ್ನು ಸ್ಪರ್ ಗೇರ್ದು ಪ್ರಾಬ್ಲಮ್ಸು, ಗೇರ್ ವೆಲಾಸಿಟಿ ರೇಷಿಯೋ, ಗೇರ್ ರೇಷಿಯೋ ಬಗ್ಗೆ ಕೊಡ್ತಾರೆ. ಸೊ ತುಂಬ ಡೈರೆಕ್ಟ್ ಈಕ್ವೇಷನ್ನು N2/N1 = T1/T2. N2 ಕಂಡುಹಿಡಿದ್ರೆ ಇದರಲ್ಲಿ ಸಾಕು. ಆಕ್ಸಿಸಿಟಿಲಿನ್ ಗ್ಯಾಸ್ ವೆಲ್ಡಿಂಗ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಯು ಶುಡ್ ರೈಟ್ ದ 2D ಡಯಾಗ್ರಾಮ್. ಒಂದು ಅಸಿಟಲಿನ್ ಸಿಲಿಂಡರಿಂದ, ಒಂದು ಆಕ್ಸಿಜನ್ ಸಿಲಿಂಡರಿಂದ 2 ವೈರ್ ತೊಗೊಂಡು ಟಾರ್ಚಿಗೆ ಬಿಟ್ಟು ಅಲ್ಲಿಂದ ನೀವು ಕಂಬಷನ್ ಆಗುವಂಥ ಟೈಮಲ್ಲಿ ಒಂದು ಫಿಲ್ಲರ್ ರಾಡ್ನ ಹಾಕಿದ್ರೆ ಜಸ್ಟ್ ಯು ರೈಟ್ 2D ಡಯಾಗ್ರಾಮ್ ಆಫ್ ದಿಸ್ ಆ್ಯಂಡ್ ಎಕ್ಸ್ಪ್ಲೈನ್ ಹೆಂಗೆ ವರ್ಕ್ ಆಗುತ್ತೆ, ಹೀಟ್ ಹೆಂಗೆ ಜನ್ರೇಟ್ ಆಗುತ್ತೆ, ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಯಾವ್ಯಾವ ಫ್ಲೇಮ್ಸ್ ಇರುತ್ತೆ ಅಂತ ಬರೆದ್ರೆ ಸಾಕಾಗುತ್ತೆ. ಕಮಿಂಗ್ ಟು ದ 10 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಕೇಳಿರುವಂಥ ಕ್ವಶನ್ಸ್ ಬಗ್ಗೆ ಮಾತಾಡೋದಾದರೆ, ವಿಚ್ ಕಟಿಂಗ್ ಟೂಲ್ ಮೆಟೀರಿಯಲ್ ಸೂಟಬಲ್ ಫಾರ್ ಮೈಲ್ಡ್ ಸ್ಟೀಲ್ ಅಟ್ ಮಾಡರೇಟ್ ಸ್ಪೀಡ್? ಕಟಿಂಗ್ ಟೂಲ್ ಯಾವ ಟೂಲ್ನ ಯೂಸ್ ಮಾಡ್ತಾರೆ ಮೈಲ್ಡ್ ಸ್ಟೀಲ್ ಕಟ್ ಮಾಡೋದಕ್ಕೆ? ಆಲ್ವೇಸ್ ವಿ ಪ್ರಿಫರ್ ಹೈ ಸ್ಪೀಡ್ ಸ್ಟೀಲ್. ಏನಕ್ಕೆ? ಅದ್ರ ಅಲಾಯಿಂಗ್ ಎಲಿಮೆಂಟ್ಸ್ ಆ ಥರ ಹಾರ್ಡ್ ಆಗೋದಕ್ಕೆ, ಅದನ್ನೇ ಯೂಸ್ ಮಾಡೋದಕ್ಕೆ ಏನೇನು ಅಲಾಯಿಂಗ್ ಎಲಿಮೆಂಟ್ಸ್ ಇರುತ್ತೆ. ಸೊ ಟಂಗ್ಸ್ಟನ್ ಯೂಸ್ ಮಾಡ್ತಾರೆ, ಅದ್ರ ಜೊತೆಗೆ ಅಲಾಯಿಂಗ್ಗೆ ಕ್ರೋಮಿಯಂ ಯೂಸ್ ಮಾಡ್ತಾರೆ, ವೆನೆಡಿಯಮ್ ಯೂಸ್ ಮಾಡ್ತಾರೆ, ಮತ್ತು ಕೋಬಾಲ್ಟ್ ಯೂಸ್ ಮಾಡ್ತಾರೆ. ಸೊ ಒಂದೊಂದ್ರದ್ದು ಡಿಫ್ರೆಂಟ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ, ಅದೇನು ಅಂತ ಓದ್ಕೊಳ್ಳಿ. ಮತ್ತು ರೀಸನ್ನು ಏನಕ್ಕೆ ಅಂದರೆ ಅದ್ರ ಪ್ರಾಪರ್ಟೀಸ್ ಬರೀರಿ. ತುಂಬ ಹಾರ್ಡ್ನೆಸ್ ಚೆನ್ನಾಗಿ ಬರುತ್ತೆ, ಗುಡ್ ಹಾರ್ಡ್ನೆಸ್ಸು, ಟಫ್ನೆಸ್ ಚೆನ್ನಾಗಿರುತ್ತೆ, ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಈಸಿಯಾಗಿ ಶಾರ್ಪ್ ಮಾಡ್ಬೋದು, ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ನು, ಸಜೆಸ್ಟ್ 2 ನಾನ್-ಫೆರಸ್ ಮೆಟೀರಿಯಲ್ ಫಾರ್ ಎ ಕಾಂಪೊನೆಂಟ್ ಟು ರೆಸಿಸ್ಟ್ ಹೈ ಟೆಂಪ್ರೇಚರ್ ಆ್ಯಂಡ್ ಕರೋಷನ್. ಹೈ ಟೆಂಪ್ರೇಚರ್ ಮತ್ತು ಕರೋಷನ್ನ ರೆಸಿಸ್ಟ್ ಮಾಡುವಂತಹ 2 ನಾನ್-ಫೆರಸ್ ಮೆಟಲ್ಸ್ನ ಕೊಡಿ. ಹೈ ಟೆಂಪ್ರೇಚರ್ ಮತ್ತು ಕರೋಷನ್ನ ರೆಸಿಸ್ಟ್ ಮಾಡುವಂಥ 2 ನಾನ್-ಫೆರಸ್ ಮೆಟಲ್ಸು ನಿಕ್ಕಲ್ ಅಲಾಯ್ಸ್ ಆಗಿರ್ತವೆ. ಒಂದು ಇನ್ಕೊನಲ್ಲು, ಇನ್ನೊಂದು ಮಾನಲ್ ಮೆಟಲ್ ತೊಗೊಳ್ಳಿ. ಇನ್ಕೊನಲ್ದು ಕಾಂಪೋಸಿಷನ್ನು ಪ್ರಾಪರ್ಟೀಸ್ ಬರೀರಿ, ಯಾವ್ದಾದ್ರು 2 ಪ್ರಾಪರ್ಟೀಸು. ಮಾನಲ್ ಮೆಟಲ್ದು ಕಾಂಪೋಸಿಷನ್ನು ಏನೇನೆಲ್ಲ ಹಾಕಿರ್ತಾರೆ ಮತ್ತು 2 ಪ್ರಾಪರ್ಟೀಸ್ನ ಬರೀರಿ.
ನಾರ್ಮಲ್ ಆಗಿ ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ, ಟೆಂಪ್ರೇಚರ್ನ ತಡೆಯುವಂಥ ಕೆಪಾಸಿಟಿ ಇರುತ್ತೆ, ಅದ್ರದ್ದು ಟಫ್ನೆಸ್ ಮತ್ತು ಡಕ್ಟಿಲಿಟಿ ಚೆನ್ನಾಗಿರುತ್ತೆ, ಫೆಟಿಗ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ. ಸೊ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ದು 2 ಅಪ್ಲಿಕೇಶನ್ಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ದು ಇನ್ವರ್ಷನ್ಸ್ ಬರೀರಿ ಫಸ್ಟು. ಇನ್ವರ್ಷನ್ಸ್ ಬರೆದು ಇವರು ಜಸ್ಟ್ ರೈಟ್ ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೆಕ್ಯಾನಿಸಮ್ ಒಂದು ಇನ್ವರ್ಷನನ್ನು ಎಕ್ಸ್ಪ್ಲೈನ್ ಮಾಡಿ. ಬರೆಯೋದಕ್ಕೆ 5 ಮಾರ್ಕ್ಸು, ಇದಕ್ಕೆ ಒಂದು 6 ಮಾರ್ಕ್ಸ್, ಅದಕ್ಕೆ ಮತ್ತೆ 4 ಮಾರ್ಕ್ಸ್ ಇರುತ್ತೆ. ಇನ್ನು ಡೈನಮೋ ಶಾಫ್ಟು ಮತ್ತು ವಿತ್ ಸ್ಲಿಪ್ ವಿತೌಟ್ ಸ್ಲಿಪ್ಪು ಪ್ರಾಬ್ಲಮ್ ಇದೆ. ಇದು ರೆಗ್ಯುಲರ್ ಪ್ರಾಬ್ಲಮ್ಮು. ನನ್ನ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ 10 ಮಾರ್ಕ್ಸ್ ಕ್ವಶನಲ್ಲಿ ಹೇಳಿದ್ದೀನಿ ಯಾವ ಥರ ಮಾಡಬೇಕು. ವೆಲಾಸಿಟಿ ರೇಷಿಯೋ ತೊಗೊಂಡು ಫಸ್ಟು ವಿತೌಟ್ ಸ್ಲಿಪ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ವಿತ್ ಸ್ಲಿಪ್ ಕ್ಯಾಲ್ಕುಲೇಟ್ ಮಾಡಿ 5% ಸ್ಲಿಪ್ ಇದ್ದಾಗ. ಮತ್ತು ಯಾಕೆ ಇದು ಕಾನ್ಸ್ಟೆಂಟ್ ಲೋಡ್ ಅಪ್ಲಿಕೇಶನ್ಗೆ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಸ್ಲಿಪ್ ಇರೋದ್ರಿಂದ ಯೂಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಚೈನ್ ಡ್ರೈವ್ನ ಯೂಸ್ ಮಾಡ್ತೀವಿ ಅಂತ ತೋರಿಸ್ಬೋದು. ಈ ವರ್ಕ್ಶಾಪು 2 ಮೈಲ್ಡ್ ಸ್ಟೀಲ್ ಪ್ಲೇಟ್ನ ಪರ್ಮನೆಂಟಾಗಿ ಜಾಯಿನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾವ ವೆಲ್ಡಿಂಗ್ ಪ್ರೊಸೆಸ್ ಯೂಸ್ ಆಗುತ್ತೆ? ಯಾವಾಗಲೂ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ನ ನಾವು ವೆಲ್ಡಿಂಗ್ ಮಾಡಬೇಕಾದ್ರೆ ವಿ ಯೂಸ್ ಆರ್ಕ್ ವೆಲ್ಡಿಂಗ್. ಸೊ ಆರ್ಕ್ ವೆಲ್ಡಿಂಗಲ್ಲಿ ಯಾವುದು ಟಿಗ್ ಆರ್ ಮಿಗ್ ಯಾವುದು ಅಂತ ನೋಡಿಕೊಂಡು ಡಿಪೆಂಡಿಂಗ್ ಅಪಾನ್ ದ ಥಿಕ್ನೆಸ್ ವಿ ಡಿಸೈಡ್ ಟಿಗ್ ಆರ್ ಮಿಗ್. ಬಟ್ ಇನ್ ಜನರಲ್ ಆರ್ಕ್ ವೆಲ್ಡಿಂಗ್ ಅಂತ ಬರೀರಿ. ಯಾಕೆ ಅಂತ ರೀಸನ್ ಬರೀರಿ, ಈಸಿಯಾಗಿ ಸಿಗುತ್ತೆ, ಪರ್ಮನೆಂಟ್ ಜಾಯಿನ್ ಆಗುತ್ತೆ, ಸಿಂಪಲ್ ಎಕ್ವಿಪ್ಮೆಂಟು ಅಂತೆಲ್ಲ ಬರೆದು ಫಿಲ್ಲೆಟ್ ಲ್ಯಾಬ್ ಜಾಯಿಂಟಿಗೆ ಯಾಕೆ ಯೂಸ್ ಮಾಡ್ತಾರೆ ಅದ್ರದ್ದು ಸ್ಟೆಪ್ಸ್ ಬರೀರಿ. ನೀವೆಲ್ಲ ಲ್ಯಾಬಲ್ಲಿ ಮಾಡಿರ್ತೀರಿ. ಫಸ್ಟು ಪ್ರಿಪೇರ್ ಮಾಡಿ, ಕ್ಲ್ಯಾಂಪಿಂಗ್ ಮಾಡಿ, ಎಲೆಕ್ಟ್ರೋಡ್ ಸೆಲೆಕ್ಷನ್ ಮಾಡ್ತೀರಿ, ಅದಾದಮೇಲೆ ಆರ್ಕ್ನ ಸ್ಟ್ರೈಕ್ ಮಾಡ್ತೀರಿ, ಅದಾದಮೇಲೆ ವೆಲ್ಡಿಂಗ್ ಮಾಡ್ತೀರಿ, ಅದಾದಮೇಲೆ ಫಿನಿಷಿಂಗ್ ಮಾಡಿ ಲಾಸ್ಟಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಮುಗಿಯುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಮಾಡೆಲ್ ಪೇಪರ್. ಎಲ್ಲ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಅಂತ ನಾನು ಈ ಥರ ಹೇಳ್ತಾ ಇದ್ದೀನಿ. ಬಟ್ ಇದೆಲ್ಲ ಆನ್ಸರ್ಸು ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ನು 10 ಮಾರ್ಕ್ಸ್ ಕ್ವಶನಲ್ಲಿ ಆಲ್ರೆಡಿ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ನಾವು ದಿಸ್ ಈಸ್ ಓನ್ಲಿ ಫಾರ್ ಪ್ರಿಪೇರಿಂಗ್ ಲಾಸ್ಟ್ ಮೂಮೆಂಟ್ ಫಾರ್ ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನ್ ಹೌ ಟು ರೆಕಗ್ನೈಸ್ ಕ್ವಶನ್ ನೋಡಿದ ತಕ್ಷಣ ಯಾವ ಥರ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನೀಗ ಲಾಸ್ಟ್ ಮೂಮೆಂಟ್ ವೀಡಿಯೋ ಮಾಡ್ತಿದ್ದೀನಿ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಮಾಡೆಲ್ ಕ್ವಶನ್ ಪೇಪರ್ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಕ್ವಶನ್ ಪೇಪರ್ ನಂಬರ್ 2 ಸಾಲ್ವ್ ಮಾಡ್ತೀನಿ. ವೆರಿ ಲೇಟ್, ಬಟ್ ಇಟ್ಸ್ ಓಕೆ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಆಗಿರೋದ್ರಿಂದ ನೀವು ಇದನ್ನೆಲ್ಲ ಜಸ್ಟ್ ಒಂದು 15-20 ಮಿನಿಟ್ಸ್ ನೋಡಿಕೊಂಡ್ರೆ ಸಾಕು ಅಂತ ಐ ಆಮ್ ಜಸ್ಟ್ ಗೋಯಿಂಗ್ ಇನ್ ಅ ಫಾಸ್ಟರ್ ವೇ. ಬಟ್ ಐ ಜಸ್ಟ್ ಎಕ್ಸ್ಪ್ಲೈನ್ಡ್ in a deeper way in my previous videos. Just watch it and learn. Thank you so much. If you have any comments, just leave a comment, and don't forget to subscribe and share to your friends. Thank you.